ಹಾಯ್ ಎವ್ರಿವಾನ್, ವೆಲ್ಕಮ್ ಟು ವೀಕ್ಷಾ ಕನ್ಸ್ಟ್ರಕ್ಷನ್ ಸಿವಿಲ್ ಲಾಗ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಮೆಲ್ಲರಿಗೂ ಕೂಡ ರೆಡ್ ಬ್ರಿಕ್ಸಿಂದ ಕನ್ಸ್ಟ್ರಕ್ಷನ್ ಮಾಡುವಾಗ ಯಾವ ರೀತಿಯಾಗಿರುವ ಬೆನಿಫಿಟ್ಸ್ ಇರುತ್ತೆ ಕಂಪೇರ್ ಟು ಸಿಮೆಂಟ್ ಬ್ರಿಕ್ಸ್ ಅಂತ ತಿಳಿಸ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಎಂಡ್ ತನಕ ಸ್ಕಿಪ್ ಮಾಡದೆ ನೋಡಿ. ರೆಡ್ ಬ್ರಿಕ್ಸ್ ಆ್ಯಕ್ಚುಲ್ ಆಗಿ ನೋಡಿ ಕನ್ಸ್ಟ್ರಕ್ಟ್ ಮಾಡ್ತಾ ಇರುವಾಗ ಇದು ಟೈಮ್ನ ತುಂಬ ಎಳ್ಕೊಳ್ಳುತ್ತೆ. ಲೈಕ್ ಏನಂದರೆ ನಿಮಗೆ ಒನ್ ಸಿಮೆಂಟ್ ಬ್ರಿಕ್ಸ್ ಏನಿದೆ ಅದು 6 ಇಂಚ್ ಇರುತ್ತಲ್ವ, ಆ ಸೈಜಲ್ಲಿ ನಿಮಗೆ ಆ್ಯಕ್ಚುಲಿ ಕನ್ಸ್ಟ್ರಕ್ಟ್ ಮಾಡುವಾಗ ನೋಡಿ ರೆಡ್ ಬ್ರಿಕ್ಸ್ನ ಆಲ್ಮೋಸ್ಟ್ 3 to 4 ಯೂಸ್ ಮಾಡಬೇಕು. ಸೊ ಅಲ್ಲಿ ಟೈಮ್ ನೋಡಿ ಜಾಸ್ತಿನೇ ಆಗುತ್ತೆ, ಹಾಗೆ ಮೆಟೀರಿಯಲ್ಲು ಕೂಡ ಜಾಸ್ತಿ ಯೂಸ್ ಆಗೋದ್ರಿಂದ ಮೋರ್ ಕಾಸ್ಟ್ ಎಫೆಕ್ಟಿವ್ ಆಗುತ್ತೆ ಇದು ಕಂಪೇರ್ ಟು ಸಿಮೆಂಟ್ ಬ್ರಿಕ್ಸ್. ಇದನ್ನು ಮುಖ್ಯವಾಗಿ ನೀವು ಗಮನದಲ್ಲಿ ಇಟ್ಕೊಂಡು ನೀವು ಸ್ಟಾರ್ಟಿಂಗ್ ಪ್ಲ್ಯಾನ್ ಮಾಡ್ಕೋಬೇಕು. ಹಾಗೆ ಇನ್ನೊಂದೇನೆಂದರೆ ನೀವೆಷ್ಟು ಫ್ಲೋರ್ ಬಿಲ್ಡಿಂಗ್ನ ಕನ್ಸ್ಟ್ರಕ್ಟ್ ಮಾಡ್ತಿದ್ದೀರಾ ಅನ್ನೋದು ಮುಖ್ಯವಾಗುತ್ತೆ. ಯಾಕಂದರೆ ರೆಡ್ ಬ್ರಿಕ್ಸ್ ಟೈಮ್ ಜಾಸ್ತಿ ತೊಗೊಳುತ್ತೆ, ಸಿಮೆಂಟ್ ಬ್ರಿಕ್ಸ್ ಟೈಮ್ನ ಕಡಿಮೆ ತೊಗೊಳ್ಳೋದ್ರ ಜೊತೆಗೆ ಸಿಮೆಂಟ್ ಬ್ರಿಕ್ಸ್ ಯೂಸ್ ಮಾಡೋದ್ರಿಂದ ನಿಮ್ಮ ಒಂದು ಬಿಲ್ಡಿಂಗಿಗೆ ಕಂಪ್ಲೀಟ್ ಸ್ಟ್ರಕ್ಚರ್ ಎಲ್ಲ ಸ್ಟ್ರಾಂಗ್ ಆಗಿ ಇರುತ್ತೆ. ಓಕೆನಾ. ಹಾಗೆ ಈ ರೆಡ್ ಬ್ರಿಕ್ಸ್ ಏನಂದರೆ ಲಾಂಗ್ ಲೈಫ್ ಇರುತ್ತೆ. ಓಕೆನಾ. ಈ ರೀತಿಯಾಗಿ ಎರಡರಲ್ಲೂ ಕೂಡ ಬೆನಿಫಿಟ್ಸ್ ಇರೋದ್ರಿಂದ ನೀವು ಯಾವ ಬ್ರಿಕ್ಸ್ನ ಬೇಕಾದರೂ ಸೆಲೆಕ್ಟ್ ಮಾಡ್ಕೋಬಹುದು. ಬಟ್ ನಿಮಗೆ ಒಂದು ಎಕ್ಸಾಕ್ಟ್ ಬಜೆಟ್ ಪ್ಲ್ಯಾನ್ ಇರಬೇಕಾಗತ್ತೆ. ಹಾಗೆ ಎಷ್ಟು ಫ್ಲೋರ್ ಬಿಲ್ಡಿಂಗ್ನ ನೀವು ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದೀರಾ ಅನ್ನೋದನ್ನು ಮುಖ್ಯವಾಗಿ ಗಮನದಲ್ಲಿ ಇಟ್ಕೊಂಡು ನೀವು ಬ್ರಿಕ್ಸ್ನ ಸೆಲೆಕ್ಟ್ ಮಾಡ್ಕೋಬೇಕು ಎಟ್ ದಿ ಸ್ಟಾರ್ಟ್ ಆಫ್ ದ ಕನ್ಸ್ಟ್ರಕ್ಷನ್. ಓಕೆ. ಹಾಗೆ ಇನ್ನೊಂದು ಮಾಹಿತಿ ಏನು ಹೇಳೋಣ ಅಂದರೆ ರೆಡ್ ಬ್ರಿಕ್ಸಲ್ಲಿ ಏನಾಗುತ್ತಂದರೆ ನಿಮಗೆ ಟೈಮ್ ಜಾಸ್ತಿ ಎಳ್ಕೊಳ್ಳೋದ್ರ ಜೊತೆಗೆ ಹೀಟ್ ಎಲ್ಲ ಸ್ವಲ್ಪ ನಿಮಗೆ ಕಡಿಮೆ ಆಗ್ಬೋದು ಕಂಪೇರ್ ಟು ಸಿಮೆಂಟ್ ಬ್ರಿಕ್ಸ್. ಓಕೆನಾ. ಸೊ ಅದ್ರನ್ನ ಬಿಟ್ಟು ಇನ್ಯಾವುದೇ ಥರ ಇದು ಬೆಸ್ಟು ಅದು ನಾಟ್ ಬೆಸ್ಟ್ ಅನ್ನೋದೇನೂ ಇರೋದಿಲ್ಲ. ಬೋತ್ ಬ್ರಿಕ್ಸ್ನ ಕೂಡ ನೀವು ಯೂಸ್ಫುಲ್ಲಾಗಿ ಯೂಸ್ ಮಾಡಿಕೊಂಡು ಕನ್ಸ್ಟ್ರಕ್ಷನ್ಗೆ ಹೋಗ್ಬೋದು. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹೆಚ್ಚು ಹೆಚ್ಚು ಶೇರ್ ಮಾಡಿ ಅಂತ ಹೇಳ್ತಾ ಬಾಯ್.